ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪುಟ್ಟ ಮನೆ ಅಡುಗೆ. ನಾನು ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲ ಕೇಳಿರ್ತೀರ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಈ ರೀತಿ ಪೌಡರ್ನ ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನು ಸಿರಿಧಾನ್ಯಗಳನ್ನ ಬಳಸಿ ಈ ರೀತಿ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು, ಅದರಿಂದ ಏನು ಉಪಯೋಗ, ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ಏನು ಉಪಯೋಗ ಅನ್ನೋದನ್ನ ಮೊದಲು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾವುದೇ ಆಹಾರ ಪದಾರ್ಥಗಳನ್ನ ಬಳಸೋಕ್ಕಿಂತ ಮುಂಚೆ ಅದರ ಉಪಯೋಗ ತಿಳ್ಕೊಳ್ಳೋದು ತುಂಬ ಮುಖ್ಯ. ಸಿರಿಧಾನ್ಯಗಳು ಇವುಗಳನ್ನ ನಾವು ಹೆಚ್ಚು ನಮ್ಮ ಆಹಾರಗಳಲ್ಲಿ ಬಳಸ್ತಾ ಹೋಗಬೇಕು. ಯಾಕೆ ಅಂತೀರಾ, ಇದರಲ್ಲಿ ತುಂಬ ಪೌಷ್ಟಿಕಾಂಶಗಳಿರುತ್ತೆ, ನಾರಿನಾಂಶ ಇರುತ್ತೆ, ರಂಜಕ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ. ಹೀಗೆ ಹಲವಾರು ಅಂಶಗಳನ್ನ ನಾವು ಈ ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ಪಡ್ಕೋಬೋದು. ಅದು ಅಲ್ಲದೆ ನಾವು ಈ ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ಯಾವುದೇ ರೋಗಗಳು ಬರದಂತೆ ನಾವು ತಡೆಗಟ್ಬೋದು. ಈ ಸಿರಿಧಾನ್ಯಗಳನ್ನ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಮುದುಕರವರೆಗೂ ನಾವು ಇದನ್ನು ಕೊಡ್ತಾ ಹೋಗ್ಬೋದು. ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಈ ಸಿರಿಧಾನ್ಯಗಳು ಸಾಮಾನ್ಯವಾಗಿ ಗುಂಡಗಿನ ಆಕಾರದಲ್ಲಿ ಮತ್ತು ಸಣ್ಣ ಗಾತ್ರದಲ್ಲಿ ಇರ್ತವೆ. ಅವು ಯಾವ್ಯಾವಪ್ಪ ಅಂತಂದರೆ ನವಣೆ, ಸಾಮೆ, ಸಜ್ಜೆ, ಹಾರಕ ಅಥವಾ ಅರ್ಕ ಅಂತಲೂ ಕೂಡ ಕರೀತಾರೆ, ಕೋರಲೆ, ಬರಗು, ರಾಗಿ, ಜೋಳ, ಊದಲು ಇವೆಲ್ಲನೂ ಕೂಡ ನಾವು ಸಿರಿಧಾನ್ಯಗಳು ಅಂತ ಕರಿಬೋದು. ಬನ್ನಿ ನಾವು ಯಾವ್ಯಾವ ಸಿರಿಧಾನ್ಯಗಳು ಬಳಸೋದ್ರಿಂದ ಏನೇನು ಉಪಯೋಗ ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಮೊದಲು ನಾವು ನವಣೆಯನ್ನು ಬಳಸೋದ್ರಿಂದ ಮಧುಮೇಹ ಅಂದರೆ ಶುಗರು, BP, ನರ ದೌರ್ಬಲ್ಯಗಳಿದ್ದರೆ ಇವೆಲ್ಲನೂ ಕೂಡ ನಿವಾರಣೆನ ಮಾಡ್ಬೋದು. ಮತ್ತು ನಮಗೆ ಶಕ್ತಿನೂ ಕೂಡ ಇದು ಕೊಡುತ್ತಾ ಹೋಗುತ್ತೆ. ಹಾರಕ, ಇದರಿಂದ ನಾವು ರಕ್ತನ ಶುದ್ಧೀಕರಣವನ್ನು ಮಾಡ್ಕೋಬೋದು. ರಕ್ತನ ಹೆಚ್ಚು ಉತ್ಪನ್ನ ಮಾಡುತ್ತೆ. ಮೂಳೆಗಳನ್ನ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ. ಮೂಳೆನೂ ಕೂಡ ಗಟ್ಟಿಯಾಗೋಕ್ಕೆ ಇದು ಹಾರಕ ಅನ್ನೋದು ಸಹಾಯ ಮಾಡುತ್ತೆ. ಸಜ್ಜೆ, ಈ ಸಜ್ಜೆಯಿಂದ ಕ್ಯಾನ್ಸರ್ನ ತಡೆಗಟ್ಬೋದು. ಅತಿ ದೇಹ ತೂಕ ಇದ್ದರೆ ಅದನ್ನು ಕೂಡ ಇಳಿಸ್ಬೋದು. ದೇಹದ ಸಮತೋಲನವನ್ನು ಈ ಸಜ್ಜೆ ಕಾಪಾಡ್ತಾ ಹೋಗುತ್ತೆ. ಸಾಮೆ, ಈ ಸಾಮೆ ಅತಿ ಹೆಚ್ಚು ಉಷ್ಣ ಇದ್ದರೆ ಅದನ್ನು ನಿಯಂತ್ರಣವನ್ನು ಮಾಡುತ್ತೆ. ಮತ್ತು ಮುಟ್ಟಿನ ಸಮಸ್ಯೆಗಳೇನಾದರೂ ಇದ್ದರೆ ಬಂಜೆತನವನ್ನು ನಿವಾರಣೆನ ಮಾಡುತ್ತೆ. ಅಂಡಾಣು ಮತ್ತು ವೀರ್ಯಾಣುವನ್ನು ವೃದ್ಧಿಯನ್ನು ಮಾಡುತ್ತೆ ಈ ಸಾಮೆ. ಬಿಳಿ ಜೋಳ, ಇದು ಪಚನ ಕ್ರಿಯೆಗೆ ಸಹಾಯ ಮಾಡುತ್ತೆ, ತಾರುಣ್ಯವನ್ನು ಕಾಪಾಡುತ್ತೆ, ಮಧುಮೇಹವನ್ನು ನಿಯಂತ್ರಣವನ್ನು ಮಾಡುತ್ತಾ ಹೋಗುತ್ತೆ. ಬರಗು, ಈ ಬರಗು ಕೆಟ್ಟ ಕೊಲೆಸ್ಟ್ರಾಲ್ಗಳಿದ್ದರೆ ಕಡಿಮೆನ ಮಾಡುತ್ತೆ. ಚರ್ಮ ರೋಗಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ತ್ವಚೆಯ ಹೊಳಪನ್ನು ಕೂಡ ಈ ಬರಗು ಹೆಚ್ಚಿಸುತ್ತೆ. ಊದಲು, ಇದರಿಂದ ನಾವು ಲಿವರ್ ಸಮಸ್ಯೆ ಏನಾದರೂ ಇದ್ದರೆ ಮತ್ತು ಜಾಂಡೀಸ್, ಥೈರಾಯ್ಡ್, ಕಿಡ್ನಿ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಕೋರಲೆ, ಇದು ಜೀರ್ಣಕ್ರಿಯೆಗೆ ಸುಗಮವನ್ನು ಮಾಡಿಕೊಡುತ್ತೆ, ಮಲಬದ್ಧತೆಯನ್ನು ನಿವಾರಿಸುತ್ತೆ. ನರ ದೌರ್ಬಲ್ಯಗಳಿದ್ದರೆ ಅದನ್ನು ಕೂಡ ನಿವಾರಿಸುತ್ತಾ ಹೋಗುತ್ತೆ. ಕೊನೆಯದಾಗಿ ರಾಗಿ, ನಿಮಗೆಲ್ಲ ಗೊತ್ತೇ ಇದೆ. ಈ ರಾಗಿಯಿಂದ ಮೂಳೆಗಳು ಗಟ್ಟಿಯಾಗ್ತಾ ಹೋಗುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳೇನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತಾ ಹೋಗುತ್ತೆ. ಕೆಂಪು ರಕ್ತ ಕಣಗಳನ್ನ ಹೆಚ್ಚು ಮಾಡುತ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಆಹಾರದಲ್ಲಿ ರಾಗಿನ ಹೆಚ್ಚು ಬಳಕೆನ ಮಾಡ್ತಾ ಹೋಗಬೇಕು. ನೋಡಿದ್ರಲ್ಲ, ಈ ಸಿರಿಧಾನ್ಯಗಳಿಂದ ನಮಗೆ ತುಂಬ ಉಪಯೋಗ ಇದೆ. ಇನ್ನೂ ಹೇಳ್ತಾ ಹೋದರೆ ಸಿರಿಧಾನ್ಯಗಳ ಬಗ್ಗೆ ಮುಗಿಯೋದೇ ಇಲ್ಲ. ಹಾಗಾಗಿ ನಾವು ನಮ್ಮ ಆಹಾರ ಪದ್ಧತಿಗಳಲ್ಲಿ ಈ ಸಿರಿಧಾನ್ಯಗಳನ್ನ ಹೆಚ್ಚು ಬಳಕೆ ಮಾಡ್ತಾ ಹೋಗಬೇಕು. ನಾನು ನೆಕ್ಸ್ಟಿನ ವಿಡಿಯೋದಲ್ಲಿ ನಿಮಗೆ ಸಿರಿಧಾನ್ಯನ ಬಳಸಿ ಯಾವ ರೀತಿ ಪೌಡರ್ ಮಾಡ್ಕೋಬೋದು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದನ್ನು ಪೌಡರ್ನ ಮಾಡಿ ಅದನ್ನು ಯಾವ ರೀತಿ ಗಂಜಿನ ಮಾಡೋದು ಅನ್ನೋದು ಕೂಡ ನೆಕ್ಸ್ಟಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಫ್ರೆಂಡ್ಸ್, ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಓಕೆ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.